ಪಶ್ಚಿಮ ಬಂಗಾಳದಲ್ಲಿ ಬಕ್ರೀದ್ಗೆ ರಜೆ ಕಡಿತವಾಗಿದೆ. ಬಂಗಾಳದಲ್ಲಿ ಮಮತಾ ಕಾಲದ ನಿಯಮಕ್ಕೆ ಇದೀಗ ಬಿಜೆಪಿ ಬ್ರೇಕ್ ಆಗಿದೆ. ಮುಸ್ಲಿಮರ ಪವಿತ್ರ ಹಬ್ಬ ಬಕ್ರೀದ್ ರಜೆಗೆ ಕಡಿತ ಬಿದ್ದಿರುವಂಥದ್ದು. ಬಕ್ರೀದ್ ಹಬ್ಬಕ್ಕೆ ನೀಡಲಾಗ್ತಾ ಇದ್ದಂತಹ 2 ದಿನಗಳ ರಜೆ ಕಡಿತ ಆಗಿದೆ. ಪಶ್ಚಿಮ ಬಂಗಾಳದಲ್ಲಿ ಇನ್ನು ಮುಂದೆ ಬಕ್ರೀದ್ಗೆ ಒಂದೇ ದಿನ ರಜೆ ಅಂತೆ. ಬಕ್ರೀದ್ಗೆ 2 ದಿನ ರಜೆ ಘೋಷಿಸಿದಂತಹ ಮಮತಾ ಬ್ಯಾನರ್ಜಿ, ಬಟ್ ಮಮತಾ ಬ್ಯಾನರ್ಜಿ ಆದೇಶಕ್ಕೆ ಸುವೇಂದು ಅಧಿಕಾರಿ ಬ್ರೇಕ್ ಹಾಕಿದ್ದಾರೆ. ಬಕ್ರೀದ್ಗೆ 2 ದಿನ ರಜೆ ಘೋಷಿಸಿರುತ್ತೆ ಮಮತಾ ಬ್ಯಾನರ್ಜಿ, ಬಟ್ ಈಗ ಎಲ್ಲವೂ ಕೂಡ ಬದಲಾಗಿದೆ. ಮಮತಾ ಬ್ಯಾನರ್ಜಿ ಆದೇಶಕ್ಕೆ ಸುವೇಂದು ಅಧಿಕಾರಿ ಬ್ರೇಕ್ ಹಾಕಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಬಕ್ರೀದ್ಗೆ ರಜೆ ಕಡಿತವಾಗಿದೆ. 1 ದಿನ ಅಷ್ಟೇ ರಜೆಯನ್ನ ಕೊಡೋದು ಇನ್ನು ಮುಂದೆ. ಬಂಗಾಳದಲ್ಲಿ ಮಮತಾ ಕಾಲದ ನಿಯಮಕ್ಕೆ ಇದೀಗ ಬಿಜೆಪಿ ಬ್ರೇಕ್ ಹಾಕಿದೆ. ಮುಸ್ಲಿಮರ ಪವಿತ್ರ ಹಬ್ಬ ಬಕ್ರೀದ್ ರಜೆ ಕಡಿತವಾಗಿರುವಂಥದ್ದು. ಸೊ ಬಕ್ರೀದ್ ಹಬ್ಬಕ್ಕೆ ನೀಡಲಾಗ್ತಾ ಇದ್ದಂತಹ 2 ದಿನಗಳ ರಜೆ ಕಂಪ್ಲೀಟ್ ಆಗಿ ಕಡಿತಗೊಳಿಸಿ 1 ದಿನಕ್ಕೆ ಜಾರಿಯಾಗಿದೆ. ಈಗ ಇನ್ನು ಮುಂದೆ ಒಂದೇ ದಿನ ರಜೆ ಇರುತ್ತೆ ಬಕ್ರೀದ್ಗೆ. 2 ದಿನ ರಜೆ ಘೋಷಿಸಿದಂತಹ ಮಮತಾ ಬ್ಯಾನರ್ಜಿ ಅವರ ರೂಲ್ಸ್ ಬ್ರೇಕ್ ಆಗಿ ಈಗ ಕಂಪ್ಲೀಟ್ ಆಗಿ 1 ದಿನ ರಜೆಗೆ ಬಂದಿರುವಂಥದ್ದು. ಸುವೇಂದು ಬ್ರೇಕ್ ಹಾಕಿದ್ದಾರೆ ಅವರ ಆದೇಶಕ್ಕೆ. ಪಶ್ಚಿಮ ಬಂಗಾಳದಲ್ಲಿ ಇದೀಗ ಬಕ್ರೀದ್ ರಜೆ ಕಡಿತವಾಗಿರುವಂಥದ್ದು. ಯಾಕಾಗಿ 2 ದಿನ ಬೇಕು, ಒಂದೇ ದಿನ ಸಾಕಲ್ವಾ ಅಂತ ಹೇಳ್ಬಿಟ್ಟು ಪವಿತ್ರ ಹಬ್ಬ ಬಕ್ರೀದ್ 2 ದಿನ ರಜೆಯನ್ನು ಘೋಷಣೆ ಮಾಡಿರ್ತಾರೆ. ರಜೆ ಸಿಗ್ತಾ ಇರುತ್ತೆ 2 ದಿನ, ಬಟ್ ಇದೀಗ ಬೇಡ ಅಂತ ಹೇಳ್ಬಿಟ್ಟು ಸುವೇಂದು ಅದಕ್ಕೆ ಬ್ರೇಕ್ ಹಾಕಿ ಒಂದೇ ದಿನ ರಜೆಗೆ ಕಡಿತ ಮಾಡಿದ್ದಾರೆ. ಬಂಗಾಳದಲ್ಲಿ ಗೋಹತ್ಯೆ ಬ್ಯಾನ್ ಮಾಡಿದಂತಹ ಬಿಜೆಪಿ ಸರ್ಕಾರ 14ಕ್ಕಿಂತ ಹೆಚ್ಚು ವಯಸ್ಸಿನ ಪ್ರಾಣಿ ಬಲಿಗೆ ಮಾತ್ರವೇ ಅವಕಾಶ ಇದೆ. ಪಶುವೈದ್ಯರ ಪ್ರಮಾಣ ಪತ್ರ ಪಡೆದುಕೊಂಡೇ ಬಲಿ ಕೊಡಬೇಕು. ಸಾರ್ವಜನಿಕ ಸ್ಥಳಗಳಲ್ಲಿ ಗೋಹತ್ಯೆ, ಹಸು ಬಲಿ ಕೊಡೋದು ಈದ್ ಹಬ್ಬದ ಕಡ್ಡಾಯ ನಿಯಮವಲ್ಲ. ಇದು ಸರ್ಕಾರದ ನಿರ್ಧಾರ ಸರಿಯಾಗಿದೆ ಅಂತ ಹೇಳ್ಬಿಟ್ಟು ಬಂಗಾಳ ಹೈಕೋರ್ಟ್ ಇದೀಗ ಫೈನಲ್ ಆದೇಶವನ್ನು ಹೊರಡಿಸಿರುವಂಥದ್ದು. ಕೆಜಿಗೆ 280ರಿಂದ 600 ರೂಪಾಯಿವರೆಗೂ ಇರುತ್ತೆ ಗೋಮಾಂಸ. ಬಂಗಾಳದಲ್ಲಿ ಗೋಹತ್ಯೆ ಕಂಪ್ಲೀಟ್ ಆಗಿ ಬಿಜೆಪಿ ಸರ್ಕಾರ ಬ್ಯಾನ್ ಮಾಡಿದೆ. ಪಶು ವೈದ್ಯರ ಪ್ರಮಾಣ ಪತ್ರವನ್ನ ಪಡೆದುಕೊಂಡೇ ಬಲಿಯನ್ನ ಕೊಡಬೇಕು ಅಂತ ಹೇಳ್ಬಿಟ್ಟು. ಹಸು ಬಲಿ ಕೊಡೋದು ಈದ್ ಹಬ್ಬದ ಕಡ್ಡಾಯ ನಿಯಮವಲ್ಲ. ಸರ್ಕಾರದ ನಿರ್ಧಾರ ಸರಿಯಾಗಿದೆ ಅಂತ ಹೇಳ್ಬಿಟ್ಟು ಬಂಗಾಳ ಹೈಕೋರ್ಟ್ ಇದೀಗ ಗೋಹತ್ಯೆಯನ್ನ ಬ್ಯಾನ್ ಮಾಡಿರುವಂಥದ್ದು ಸರಿಯಾಗಿದೆ ಅಂತ ಹೇಳ್ಬಿಟ್ಟು ಹೈಕೋರ್ಟ್ ಕೂಡ ಇದೀಗ ಸಪೋರ್ಟ್ ಕೊಡ್ತಾ ಇದೆ. ಅಂದ್ರೆ 14ಕ್ಕಿಂತ ಹೆಚ್ಚು ಕಡೆಗಳಲ್ಲಿ ಪಶುವೈದ್ಯರ ಪ್ರಮಾಣ ಪತ್ರವನ್ನ ಪಡೆದುಕೊಂಡು ಆ ಬಲಿಯನ್ನ ಪಡಿಬೇಕು. ಸಾರ್ವಜನಿಕ ಸ್ಥಳಗಳಲ್ಲಿ ಗೋಹತ್ಯೆ ಮಾಡೋದು ನಿಷೇಧ ಆಗಿದೆ ಕಂಪ್ಲೀಟ್ ಆಗಿ. ಹಸು ಬಲಿ ಕೊಡೋದಾಗಿರ್ಬೋದು ಈ ಹಬ್ಬದ ಕಡ್ಡಾಯ ನಿಯಮ ಅಲ್ಲ ಇದು. ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡಬೇಕು ಅಂತ ಹೇಳ್ಬಿಟ್ಟು